ಎಲ್ಲರಿಗೂ ನಮಸ್ಕಾರ. ಈದ್ ಮಿಲಾದ್ ಹಬ್ಬದ ಪ್ರಿಪರೇಷನ್ಸ್ ನಮ್ಮ ಶಿವಮೊಗ್ಗ ಜಿಲ್ಲಾ ಪೊಲೀಸ್ ವತಿಯಿಂದ ಎಲ್ಲ ಸವಿಸ್ತರವಾಗಿ ನಡೆದಿದೆ. ಈ ನಿಟ್ಟಿನಲ್ಲೇ ನಾವು ನಮ್ಮ ಇಡೀ ಜಿಲ್ಲೆಯಲ್ಲಿ ಸುಮಾರು 3,000 ಪೊಲೀಸನ್ನ ನಾವು ನಿಯೋಜನೆ ಮಾಡ್ಕೊಂಡಿದ್ದೀವಿ. ಹೋಮ್ ಗಾರ್ಡ್ ಸಮೇತವಾಗಿ 12 KSRP ತುಕಡಿಗಳು ಬಂದಿದೆ, ಒಂದು RAF ತುಕಡಿ ಕೂಡ ಬಂದಿದೆ, ಒಂದು SAF ತುಕಡಿ ಕೂಡ ಬಂದಿದೆ, 21 DAR ತುಕಡಿ ಕೂಡ ನಾವು ನೇಮಕ ಮಾಡ್ಕೊಂಡಿದ್ದೀವಿ. ಇದಕ್ಕೆ ಆಲ್ರೆಡಿ ನಾವು 1 ತಿಂಗಳಿಂದ ಎಲ್ಲ ಶಾಂತಿ ಸಭೆಯನ್ನ ನಾವು ಕೈಗೊಂಡಿದ್ದು ನಮ್ಮ ಕಡೆಯಿಂದ ಏನೇನು ಪ್ರಿಪರೇಷನ್ಸ್ ಮಾಡ್ಕೋಬೇಕಾಗಿತ್ತು ಅದನ್ನೆಲ್ಲ ನಾವು ಮುಗಿಸ್ಕೊಂಡಿದ್ದೀವಿ. ಎಲ್ಲ ಕಮ್ಯುನಿಟಿ ಲೀಡರ್ಸ್ಗೆ ನಾವು ಕರೆದು ಏನು ಅವರ ಇಶ್ಯೂಸ್ ಏನಾದ್ರು ಇದ್ರು ಅವನ್ನೆಲ್ಲ ನಾವು ಸಾಲ್ವ್ ಮಾಡಿದ್ದೀವಿ. ಆಮೇಲೆ ಇತರೆ ಏನಾದ್ರು ಇನ್ಸ್ಟ್ರಕ್ಷನ್ಸ್ ಇತ್ತು ಅವ್ರಿಗೆಲ್ಲ ನಾವು ಕೊಟ್ಟಿದ್ದೀವಿ. ಅದರಂತೆ ನಾವು ಜಿಲ್ಲಾಡಳಿತ ವತಿಯಿಂದ ಈ ಎಕ್ಸೈಸ್ ಬ್ಯಾನ್, ಕಲರ್ ಬ್ಲಾಸ್ಟ್ ಬ್ಯಾನ್ ಮತ್ತೆ ಈ ಸೌಂಡ್ ಸಿಸ್ಟಮ್ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಪ್ರಕಾರ ಏನಿದೆ ಆ ಡೆಸಿಬಲ್ ಲಿಮಿಟ್ ನ ಮೇಂಟೈನ್ ಮಾಡುವಂಗೆ ನಾವು ಒಂದು ಇನ್ಸ್ಟ್ರಕ್ಷನ್ಸ್ ಅನ್ನ ಆದೇಶ ಪ್ರಕಾರ ಎಲ್ಲರೂ ಜಾರಿ ಮಾಡಿದ್ದೀವಿ. ಈ ವಿಚಾರವಾಗಿ ನಾವೇನು ಎಲ್ಲ ಆದೇಶಗಳನ್ನ ನಾವು ಏನು ಜಿಲ್ಲಾಡಳಿತ ವತಿಯಿಂದ ಹೊರಡಿಸಲಾಗಿದೆ ಅದನ್ನ ಎಲ್ಲ ಮಸೀದಿ ಲೀಡರ್ಸ್ಗೆ ಮತ್ತೆ ಏನು ಕಮಿಟಿ ಲೀಡರ್ಸ್ಗೆ ಅದನ್ನ ನಾವು ಜಾರಿ ಮಾಡಿದ್ದೀವಿ. ಅದರಂತೆ ಏನಾದರೂ ಇದರಲ್ಲಿ ವೈಲೇಷನ್ ಆದ್ರೆ ಅವ್ರ ಮೇಲೆ ಕಾನೂನಾತ್ಮಕ ಕ್ರಮ ನಾವು ತೆಗೆದುಕೊಳ್ತೀವಿ. ಅದಲ್ಲದಲ್ಲೇ ಏನಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಇತರೆ ಕೋಮುವಿಗೆ ಒಂದು ಧಕ್ಕೆ ತರುವಂಥದ್ದು ಅಥವಾ ದ್ವೇಷವನ್ನು ಹರಡುವಂಥದ್ದು ಏನಾದರೂ ನಮಗೆ ಕಂಡು ಬಂದಲ್ಲಿ ಇಮಿಡಿಯೇಟ್ ಆಗಿ ಅವ್ರ ಮೇಲೆ ನಾವು ಕಾನೂನಾತ್ಮಕ ಕ್ರಮವನ್ನ ಜರುಗಿಸೋದಕ್ಕೆ ಮುಂದಾಗಿದ್ದೀವಿ. ಆಲ್ರೆಡಿ ನಾವು ಸುಮಾರು ಒಂದು 13 ಜನನ ಗಡಿಪಾರು ಮಾಡಿದ್ದೀವಿ. ಆಮೇಲೆ ಏನು ವಾಂಡ್ ಓವರ್ ಪ್ರೊಸೀಡಿಂಗ್ಸ್ ಇದೆ ಅದೆಲ್ಲವನ್ನು ನಾವು 312 ಜನರ ಮೇಲೆ ನಾವು ಇನಿಷಿಯೇಟ್ ಮಾಡಿದ್ದೀವಿ. ಯಾರ್ಯಾರು ಹಳೆ ಕೇಸ್ಗಳಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಥವಾ ಯಾರ್ಯಾರು ತೊಂದರೆಗಳಲ್ಲಿ ನಮ್ಮ ಮೇಲೆ ಮಾಡ್ತಾ ಇದ್ರು, ಯಾರು ನಮ್ಮ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆಯನ್ನ ತರಲು ಯಾರು ಆಸಾಮಿಗಳಿದ್ರು ಅವರೆಲ್ಲ ಐಡೆಂಟಿಫೈ ಮಾಡಿ ನಾವು ಅವ್ರ ಮೇಲೂ ಸೆಕ್ಯೂರಿಟಿ ಪ್ರೊಸೀಡಿಂಗ್ಸ್ ನ ಶುರು ಮಾಡಿದ್ದೀವಿ. ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೂ ನಾನು ಕೇಳ್ಕೊಳ್ಳೋದು ಕೋಮು ಸೌಹಾರ್ದತೆ ಶಾಂತಿಯನ್ನು ಕಾಪಾಡೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡೋಣ ಅಂತ ನಿಮ್ಮೆಲ್ಲರ ಸಹಕಾರ ಸದಾ ನಮ್ಮಲ್ಲಿ ಇರಲಿ. ಎಲ್ಲರೂ ಒಟ್ಟಿಗೆ ಒಳ್ಳೆಯ ಒಂದು ಹಬ್ಬವನ್ನ ಮಾಡೋಣ ಅಂತ ಹೇಳಿ ನಿಮ್ಮಲ್ಲಿ ಮತ್ತೊಮ್ಮೆ ಶಿವಮೊಗ್ಗ ಜಿಲ್ಲಾ ಪೊಲೀಸ್ ವತಿಯಿಂದ ನಾನು ಏನು ಮಾಡ್ಕೊತಾ ಯಾವ ರೀಲ್ಸ್ ವೈರಲ್ ಆಗಿದ್ರು ಅವ್ರ ಮೇಲೆಲ್ಲ ನಾವು ಆಲ್ರೆಡಿ PAR ಇನಿಷಿಯೇಟ್ ಮಾಡಿಕೊಂಡು ಡಿಲೀಟ್ ಮಾಡಿಸಿ ಅವ್ರ ಮೇಲೆ ಆಕ್ಷನ್ ಇನಿಷಿಯೇಟ್ ಮಾಡ್ತಾ ಇದ್ದೀವಿ. ದಯವಿಟ್ಟು ಯಾರಾದ್ರೂ ರೀಲ್ಸ್ ಶೇರ್ ಮಾಡ್ಬೇಕಾದ್ರೆ ಅದನ್ನ ನೀವು ನೋಡಿ ಮಾಡಿದರೆ ಸೂಕ್ತ. ಏನಾದರೂ ಅದರಲ್ಲಿ ಇತರೆ ರೀತಿ ಕಂಡು ಬಂದಲ್ಲಿ ನಿಮ್ಮ ಮೇಲೆ ಖಂಡಿತವಾಗ್ಲೂ ಕಾನೂನಾತ್ಮಕ ಕ್ರಮ ಜಾರಿ ಆಗುತ್ತೆ. ನಾವು ನಮ್ಮ ಇಡೀ ಜಿಲ್ಲೆಯಲ್ಲಿ 36 ಚೆಕ್ ಪೋಸ್ಟ್ ನಾವು ಶುರು ಮಾಡ್ಕೊಂಡಿದ್ದೀವಿ. ಚೆಕ್ ಪೋಸ್ಟ್ ಗಳಲ್ಲಿ ಆಲ್ರೆಡಿ ನಾವು ಸಾಕಷ್ಟು ಏನು ಕಾನೂನಾತ್ಮಕ ಕ್ರಮವನ್ನು ತಗೋಬೇಕಿತ್ತು ಅಲ್ಲಿ ಚೆಕಿಂಗ್ ಮಾಡಿಕೊಂಡು ಕೇಸ್ಗಳನ್ನು ಕೂಡ ನಾವು ದಾಖಲೆ ಮಾಡ್ಕೊಂಡಿದ್ದೀವಿ.